ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ 2026ರಲ್ಲಿ ದೇವರು ಕೊಟ್ಟಿರ್ತಕ್ಕಂಥ 7 ವರಗಳು ಯಾವುವು, 2026ರ ಜನವರಿ ನಂತರ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸ್ತಾರೆ, ಹಾಗೆ ರಾಜಕೀಯ, ವೃತ್ತಿ ಜೀವನ, ವೈಯಕ್ತಿಕ ಜೀವನ, ಕ್ರೀಡೆ, ಇದರ ಜೊತೆಗೆ ಶೈಕ್ಷಣಿಕ ಭವಿಷ್ಯ ಹೇಗಿರುತ್ತೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, 2026ರ ಜನವರಿ ನಂತರ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಬಹಳ ವಿಶೇಷವಾಗಿದೆ ಅಂತ ಹೇಳಬಹುದು. ಮಿಥುನ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂಥ 7 ವರಗಳನ್ನು ಕೊಟ್ಟಿದ್ದು ಮಿಥುನ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ಈ ರಾಶಿಯವರು ಪಟ್ಟಂತಹ ಕಷ್ಟದ ಒಂದು ಶ್ರಮದ ಪ್ರತಿಫಲವನ್ನು ಈ ರಾಶಿಯವರು ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಗುರುವಿನ ಒಂದು ದೆಸೆಯಿಂದಾಗಿ ಸಕಲವೂ ಒಳ್ಳೆಯದಾಗ್ತಾ ಹೋಗುತ್ತೆ. ಜೊತೆಗೆ ಕಾಲಭೈರವನ ಕೃಪೆಯಿಂದಾಗಿ ಅದೃಷ್ಟ, ಸಕಲ ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಿದೆ. 2026ರ ಜನವರಿ ನಂತರ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ನಿಮಗೆ ಈ ದಿನ ಶುಭವಾಗ್ತಾ ಹೋಗುತ್ತೆ. ನಿಮಗೆ ಸಾಕಷ್ಟು ಲಾಭ ಸಿಗೋದ್ರ ಜೊತೆಗೆ ಗುರುವಿನ ಸ್ಥಾನದೊಂದಿಗೆ ಸೇರಿ ಗಜಕೇಸರಿ ಯೋಗವನ್ನು ಚಂದ್ರ ಸೃಷ್ಟಿ ಮಾಡ್ತಾ ಇದ್ದಾನೆ. ಹೀಗಾಗಿ ಶುಕ್ರ ಮತ್ತು ಬುಧನ ಸಂಯೋಗವು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ ಆಯುಷ್ಮಾನ್ ಯೋಗವನ್ನು ಸಹ ಸೃಷ್ಟಿ ಮಾಡ್ತಾ ಇದ್ದು ಈ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಅಂತ ಹೇಳಲಾಗ್ತಾ ಇದೆ. ಏಕಾಗ್ರತೆ ಸಾಕಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತೆ. ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ಹಳೆಯ ಕೆಲಸವೊಂದು ನಿಮಗೆ ಸಂತಸ ತರುತ್ತೆ. ಗಮನಾರ್ಹ ಬೆಳವಣಿಗೆಯನ್ನು ಕಾಣ್ತೀರಾ. ಮನೆಯಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡ್ತೀರಾ. ಅಲ್ಲದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದ್ರೆ ನಿಮ್ಮ ದಿನಚರಿ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಕೆಲಸಗಳಿಗೆ ಹಿನ್ನಡೆಯಾಗೋದ್ರ ಹೊರತು ಲಾಭ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಒಂದಷ್ಟು ವಾದ ವಿವಾದಗಳಾಗಿರಬಹುದು, ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ನೋಡ್ಕೊಳ್ಳಿ. ವಿಷಯ ಏನಿದ್ರೂ ನಿರ್ಣಯ ಮಾತ್ರ ಸರಿಯಾಗಿರಲಿ. ಖಾಸಗಿ ಕಂಪನಿಯ ಉದ್ಯೋಗಿಗಳಿಗೆ ಅನಿರೀಕ್ಷಿತ ಸ್ಥಾನ ಪಲ್ಲಟ ಅಥವಾ ಹುದ್ದೆಯಲ್ಲಿ ಬದಲಾವಣೆಯಾಗುತ್ತೆ. ದೊಡ್ಡ ಪ್ರಮಾಣದ ಉಳಿತಾಯ ಯೋಜನೆ ಇದ್ದಲ್ಲಿ ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ನೆರೆಹೊರೆಯವರೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಇರಿಸ್ಕೊಂಡ್ರೆ ತುಂಬಾ ಒಳಿತಾಗತ್ತೆ. ನೀವು ಬಹಳ ಆಸಕ್ತಿಯಿಂದ ಆರಂಭಿಸಿದ ಉದ್ಯಮ ಲಾಭದತ್ತ ಸಾಗುತ್ತೆ. ಅಪ್ರಾಮಾಣಿಕರಿಂದ ಸಾಧ್ಯವಾದಷ್ಟು ದೂರ ಇರಿ. ದಿನದ ಅಂತ್ಯದವರೆಗೂ ಸರಿಯಾದದನ್ನು ಚರ್ಚಿಸಿ ವಿಮರ್ಶಿಸಿದ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಒಳಿತಾಗತ್ತೆ. ದಿಢೀರನೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಮಗೆ ಮಾರಕವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸಾಧ್ಯವಾದಷ್ಟು ನಿಮ್ಮ ಮಡದಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಮಹಿಳಾ ಉದ್ಯಮಿಗಳು ತಮ್ಮ ವಹಿವಾಟು ವಿಸ್ತರಿಸಲು ಉತ್ತಮ ಸಮಯ ಇದಾಗಿದ್ದು ಸರ್ಕಾರದ ಸೌಲಭ್ಯಗಳು ಅನಾಯಾಸವಾಗಿ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗುತ್ತೆ. ಆದರೆ ಇದನ್ನು ತಪ್ಪಾಗಿ ತಿಳಿದ ಸಹೋದ್ಯೋಗಿಗಳು ನಿಮ್ಮ ಮೇಲೆ ವಿನಾಕಾರಣ ವಿರೋಧ ಮಾಡ್ಕೊಳ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸರ್ಕಾರಿ ನೌಕರಿ ದೊರೆಯುವ ಸಾಧ್ಯತೆ ಇದೆ. ಹೊಸಬರನ್ನು ಅವರ ಪೂರ್ವಪರ ವಿಚಾರಗಳನ್ನು ತಿಳಿದುಕೊಳ್ಳದೆ ಅವರ ಜೊತೆ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಕೆಲವು ಅನುಮಾನಗಳು ನಿಮ್ಮಲ್ಲಿ ಮೂಡುತ್ತೆ. ಆ ಅನುಮಾನಗಳನ್ನು ತಾರ್ಕಿಕವಾಗಿ ಚಿಂತಿಸಿ ಅವುಗಳಿಗೆ ವಿರಾಮ ಹಾಡಿ. ನಿಮ್ಮ ಮಕ್ಕಳ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಿ. ಇಲ್ಲದಿದ್ದರೆ ಅವರ ಆಲಸ್ಯತನ ನಿಮಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತೆ. ನೀವು ಆರಂಭಿಸಬೇಕಾಗಿರ್ತಕ್ಕಂಥ ಯೋಜನೆ ಸರಿಯಾದ ಕ್ರಮದಲ್ಲಿಯೇ ಇದೆಯೇ ಅನ್ನೋದನ್ನು ಮೊದಲು ಯೋಚಿಸಿ. ಸಣ್ಣ ಪುಟ್ಟ ಲೋಪಗಳಿದ್ದರೆ ಶೀಘ್ರವಾಗಿ ಪರಿಹರಿಸ್ಕೊಳ್ಳಿ. ಇದರಿಂದ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ. ಹಾಗಂತ ಮಿತಿಮೀರಿದ ಖರ್ಚುಗಳಿಗೆ ಕಡಿವಾಣ ಹಾಕೋದು ಒಳ್ಳೆಯದು. ವ್ಯವಹಾರದಲ್ಲಿ ಬರಲಿರುವ ಹಿತಶತ್ರುಗಳ ಮೇಲೆ ನಿಮ್ಮ ನಿಯಂತ್ರಣ ಇರುತ್ತೆ. ಅನೇಕ ದಿನಗಳಿಂದ ರೂಢಿಸ್ಕೊಳ್ಬೇಕು ಎಂದುಕೊಂಡ ಯೋಜನೆಗಳನ್ನು ಸೂಕ್ತವಾಗಿ ನೆರವೇರಿಸ್ಕೊಳ್ಳಿ. ಇದರಿಂದ ಸಮಾಜದಲ್ಲಿ ಗೌರವವನ್ನು ಸಂಪಾದಿಸಲು ನಿಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ನೀವು ಅಪೇಕ್ಷೆ ಪಡೆದಿದ್ರು ಅಥವಾ ಪಟ್ಟರು ಅನೇಕ ಮೂಲಗಳಿಂದ ಆರ್ಥಿಕ ನೆರವು ಬರುತ್ತೆ. ಇದರ ಸದುಪಯೋಗ ಎಷ್ಟರ ಮಟ್ಟಿಗೆ ಪಡೆದುಕೊಳ್ತೀರಾ ಎಂಬುದು ನಿಮಗೆ ಬಿಟ್ಟ ವಿಚಾರ. ಕುಟುಂಬ ಸದಸ್ಯರ ಮಾತು ಕೇಳಿ ಸ್ವಾರ್ಥರಾಗುವುದರಿಂದ ಆಪ್ತರು ನಿಮ್ಮಿಂದ ದೂರವಾಗಬಹುದು. ಪರೋಪಕಾರ ಪ್ರವೃತ್ತಿ ರೂಢಿಸಿಕೊಳ್ಳುವುದು ಉತ್ತಮ. ಒಳದನಿಯ ಜೊತೆಯಲ್ಲಿ ಗುರು ಹಿರಿಯರ ಹಿತನುಡಿಗಳಿಗೆ ಮಹತ್ವ ನೀಡಿ ಕಾರ್ಯಪ್ರವೃತ್ತರಾಗಿ. ಇದರಿಂದ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಲು ಪ್ರೇರಣೆ ದೊರೆಯುತ್ತೆ. ಕೆಲಸದ ಅತಿ ಒತ್ತಡದಿಂದ ನಿಮ್ಮ ಆರೋಗ್ಯ ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ವಿಪರೀತ ಖರ್ಚು ಮಾಡುವ ಸಂದರ್ಭ ಬರುವ ಸಾಧ್ಯತೆ ಇರುತ್ತೆ. ಆರ್ಥಿಕ ಹರಿವು ಹೆಚ್ಚಾಗಲಿದ್ದು ನೀವು ತುಸು ಮನಸ್ಸು ಮಾಡಿದ್ರೆ ಆಸ್ತಿ ಖರೀದಿಗೆ ಅವಕಾಶ ಸಿಗುತ್ತೆ.
ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕಾಗತ್ತೆ. ಬೋಧಕರಿಗೆ ವೇತನ ಹೆಚ್ಚಾಗಲಿದೆ. ಸಂಗಾತಿಯ ಸಲಹೆಯನ್ನು ಮಾನ್ಯ ಮಾಡಿ. ಇದು ನಿಮ್ಮ ಗೆಳೆಯರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಇವರನ್ನು ಜಾಗರೂಕತೆಯಿಂದ ಎದುರಿಸಬೇಕಾಗತ್ತೆ. ಮನೆಯ ಹಿರಿಯರೊಬ್ಬರ ಆರೋಗ್ಯದ ಬಗ್ಗೆ ತೀವ್ರ ಕಾಳಜಿ ವಹಿಸೋದು ಅಗತ್ಯವಾಗುತ್ತೆ. ನಿಮ್ಮಲ್ಲಿ ಬೆಟ್ಟವನ್ನೇ ತಂದು ಪುಡಿ ಮಾಡುವ ಶಕ್ತಿ ಇದ್ದರೂ ಆದರೆ ಇಂದು ಒಂದು ಸ್ವಲ್ಪ ಮಂಕಾಗಿರ್ತೀರ. ನಿಮ್ಮಲ್ಲಿ ಹೊರನೋಟಕ್ಕೆ ಉತ್ಸಾಹ ತುಂಬಿ ತುಳುಕ್ತಿದ್ರೂ ಕ್ರಿಯಾಶೀಲತೆಗೆ ಬೇಕಾದ ತುಡಿತ ಮಾತ್ರ ಕಾಣೋದಿಲ್ಲ. ಹೀಗಾಗಿ ಆದಷ್ಟು ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ನೀವು ರಾಜಕಾರಣಿಗಳಾಗಿದ್ದಲ್ಲಿ ಗಾಳ ಉರುಳಿಸುವ ದಾಳಕ್ಕೆ ಪಕ್ಷದ ವರಿಷ್ಠರು ಕಕ್ಕಾಬಿಕ್ಕಿಯಾಗ್ತಾರೆ. ಈ ಪ್ರತಿತಂತ್ರದ ಫಲ ನಿಮಗೆ ಶೀಘ್ರದಲ್ಲಿಯೇ ದೊರೆಯುತ್ತೆ. ಆದರೆ ಅವಕಾಶವಾದಿ ರಾಜಕಾರಣದಿಂದ ಲಾಭಕ್ಕಿಂತ ನಷ್ಟವೇ ಬಹಳವಾಗುತ್ತೆ. ನಿಂತು ಹೋಗಿದ್ದ ಹಳೆಯ ವ್ಯಾಪಾರವೊಂದು ಮತ್ತೆ ಆರಂಭವಾಗುತ್ತೆ. ಹೊಸ ಪಾಲುದಾರರಿಂದ ಹೆಚ್ಚಿನ ಬಂಡವಾಳ ಸಿಗುತ್ತೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸವೇ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ. ನಿಮ್ಮ ನಿಲುವುಗಳ ಬಗ್ಗೆ ಸ್ನೇಹಿತರ ಬಳಿ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅವರಿಂದ ಕೆಲವೊಂದು ಉಪಯುಕ್ತ ಸಲಹೆಗಳು ಕೂಡ ದೊರೆಯುತ್ತೆ. ಈ ಹಿಂದೆ ವಾಸಿಯಾಗಿದ್ದ ಹಳೆಯ ವ್ಯಾಧಿಯೊಂದು ಮತ್ತೆ ಮರುಕಳಿಸ್ತಕ್ಕಂಥ ಸಾಧ್ಯತೆ ಇದೆ. ಉದಾಸೀನ ಮಾಡದೆ ಸೂಕ್ತ ವೈದ್ಯರಿಂದ ಉತ್ತಮ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಇನ್ನು ವಹಿವಾಟಿನಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಅನುಭವಿಗಳಾದ ಹಿರಿಯರ ಸಲಹೆಯ ಜೊತೆಗೆ ವ್ಯವಹಾರದ ತಂತ್ರಗಾರಿಕೆಯನ್ನು ಕ್ರಮೇಣ ಕರಗತ ಮಾಡಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಇರಲಿ. ಸೂಕ್ತ ತಯಾರಿಗಳು ಇಲ್ಲದೆಯೇ ವಿಚಿತ್ರವಾದ ನಿರ್ಧಾರಗಳನ್ನು ಮಾಡಿ ಮುಗಿಸಲು ಮುಂದಾಗ್ತೀರಾ. ಆದರೆ ಅಂತಿಮವಾಗಿ ಇದರಲ್ಲಿ ಹಾನಿಯನ್ನು ಅನುಭವಿಸ್ತೀರಾ. ಕೆಲಸ ಕೈಗೆತ್ತಿಕೊಳ್ಳುವ ಮುನ್ನ 2 ಬಾರಿ ಚಿಂತಿಸಿ. ಆಧ್ಯಾತ್ಮಿಕ ರಂಗದಲ್ಲಿರ್ತಕ್ಕಂಥವರು ಬೇರೆ ಬೇರೆ ದೇಶದಲ್ಲಿರುವ ಭಕ್ತಿ ಕೇಂದ್ರಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನ ಬರುತ್ತೆ. ಆದರೆ ಅದರ ಸತ್ಯಾಸತ್ಯತೆ ಬಗ್ಗೆ ತಿಳಿದು ಪೂರ್ವ ಸಿದ್ಧತೆಯೊಂದಿಗೆ ಭಾಗವಹಿಸಿದ್ರೆ ಒಳ್ಳೆಯದು. ವ್ಯವಹಾರಕ್ಕಾಗಿ ವಿದೇಶಿ ಪಾಲುದಾರರನ್ನು ನಿಮ್ಮೊಂದಿಗೆ ಸೂಕ್ತ ಒಪ್ಪಂದದ ಮೇಲೆ ಸೇರಿಸಿಕೊಳ್ಳಲು ಅಡ್ಡಿಪಡಿಸುವ ಅವಶ್ಯಕತೆ ಇಲ್ಲ. ನೀವು ಸವಿಯುತ್ತಿರುವ ದಾರಿಯ ಬಗ್ಗೆ ಅನುಮಾನ ಬೇಡ. ನಿಮಗೆ ಮುಂದೆ ಉತ್ತಮವಾದ ಕಾಲಾವಕಾಶವನ್ನು ಕೊಡಬೇಕು ಅಂತಲೇ ಕೆಲವು ಪರೀಕ್ಷೆಗಳು ಎದುರಾಗುತ್ತೆ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹೀಗಾಗಿ ಅವುಗಳನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕಾಗತ್ತೆ. ಉನ್ನತ ಹಾಗೂ ಜವಾಬ್ದಾರಿ ಸ್ಥಾನದಲ್ಲಿರುವ ಈ ರಾಶಿಯವರು ವೃತ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಬೇಕಾಗತ್ತೆ. ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡುವ ಸಾಧ್ಯತೆ ಇದ್ದು ಬಹಳ ದಿನಗಳಿಂದ ನಿಮ್ಮನ್ನು ಸತಾಯಿಸುತ್ತಿದ್ದ ಕೆಲಸವು ಮಿತ್ರರ ಸಹಾಯದಿಂದ ಅನಾಯಾಸವಾಗಿ ನೆರವೇರುತ್ತೆ. ಕೆಲವರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ಆಸ್ತಿ ಲಪಟಾಯಿಸಲು ಪ್ರಯತ್ನವನ್ನು ಮಾಡ್ತಾರೆ. ಈ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಲು ಹೋಗುವಾಗ ನಿಮ್ಮ ಮೈ ಮೇಲಿನ ಆಭರಣಗಳ ಬಗ್ಗೆ ಗಮನ ನೀಡಿ. ಕೆಲವರು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿ ಸುಧಾರಣೆಯಾಗತ್ತೆ. ಹಿರಿಯರ ಆಸ್ತಿಯಲ್ಲಿ ನಿಮಗೆ ಬರಬೇಕಾದದ್ದು ಸದ್ಯದಲ್ಲೇ ನಿಮ್ಮ ಕೈ ಸೇರಿಸುತ್ತೆ. ಇಷ್ಟೆಲ್ಲವೂ ಕೂಡ ಈ ಒಂದು ಜನವರಿ ತಿಂಗಳಲ್ಲಿ ಅಂದರೆ ಹೊಸ ವರ್ಷದ ಆರಂಭದಲ್ಲೇ ನಿಮ್ಮ ಕೈ ಸೇರಿಸುತ್ತೆ. ಜೊತೆಗೆ ನಿಮ್ಮ ಖರ್ಚಿಗೆ ತಕ್ಕಷ್ಟು ಹಣ ನಿಮ್ಮ ಕೈ ಸೇರುತ್ತೆ. ದೈನಂದಿನ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ. ಹೀಗಾಗಿ ಈ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂಥ ವರಗಳನ್ನು ಕೊಟ್ಟಿರೋದ್ರಿಂದ ಇವುಗಳನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ಧನ್ಯವಾದ.